ರಾಜ್ಯದಲ್ಲಿ ಅತಿ ದೊಡ್ಡ ಯೂರಿಯಾ ಹಗರಣ ಬಯಲಾಗಿದೆ. ಬರೋಬ್ಬರಿ 2,000 ಕೆಜಿ ಯೂರಿಯಾ ರಸಗೊಬ್ಬರವನ್ನು ವಶಕ್ಕೆ ಪಡೆಯಲಾಗಿದೆ. ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿದ್ದಂತಹ ಯೂರಿಯಾ ಜಪ್ತಿ ಮಾಡಿದ್ದಾರೆ. ಗೆಜ್ಜಗದಹಳ್ಳಿ ಬಳಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ರು ಯೂರಿಯಾನ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದಲ್ಲಿ ಬರುತ್ತೆ ಈ ಹಳ್ಳಿ. ಏನಂತಂದರೆ ಈ ಘಟನೆ ಹಿನ್ನೆಲೆ ತಮಿಳುನಾಡಿನ ಪ್ರದೇಶದಲ್ಲಿ ದಾಳಿ ಮಾಡಿದಂಥ ವೇಳೆಯಲ್ಲಿ ಮಾಹಿತಿ ಗೊತ್ತಾಗುತ್ತೆ. 6 ತಿಂಗಳ ಹಿಂದೆ ಶೆಡ್ಡನ್ನು ಬಾಡಿಗೆಗೆ ಪಡೆದುಕೊಂಡಿದ್ದ ತಜೀರ್ ಖಾನು ತಿಂಗಳಿಗೆ 40,000 ರೂಪಾಯಿ ಕೊಡ್ತಾ ಇದ್ದ ಈ ಶೆಡ್ಡು ಬಾಡಿಗೆ ಅಂಥೇಳಿ. ಇಲ್ಲಿಂದ ಯೂರಿಯಾ ಪ್ಯಾಕ್ ಮಾಡಿ ತಮಿಳುನಾಡಿಗೆ ರವಾನೆ ಮಾಡ್ತಾ ಇದ್ದ. ಅಲ್ಲಿ ರೇಡ್ ಮಾಡಿದಾಗ DRI ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ಹೋಗುತ್ತೆ. 45 ಕೆಜಿ ತೂಕದ ಪ್ಯಾಕೆಟ್ ತಂದು ನೆಲಮಂಗಲದಲ್ಲಿ ಇವನು ಶೇಖರಣೆ ಮಾಡ್ತಿದ್ದ, ದಾಸ್ತಾನು ಮಾಡ್ತಾ ಇದ್ದ. ನೋಡಿ, ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಕೊಡುವಂಥ 45 ಕೆಜಿ ತೂಕದ ಪ್ಯಾಕೆಟ್ಗಳಿದವು. ಶೆಡ್ನಲ್ಲಿ ಬೇರೆ ಚೀಲಗಳಿಗೆ ತುಂಬಿ 50 ಕೆಜಿ ಚೀಲವನ್ನಾಗಿ ಮಾರ್ಪಾಡು ಮಾಡ್ತಿದ್ರು. 266 ರೂಪಾಯಿಗೆ ರೈತರಿಗೆ ಸಿಗಬೇಕಾಗಿತ್ತು ಏನಿದು ಯೂರಿಯಾ, ಇದನ್ನು 1,500 ರೂಪಾಯಿಗೆ ಮಾರಾಟವನ್ನು ಮಾಡ್ತಾಯಿದ್ರು ಈ ಕಳ್ಳರು. ದಂಧೆ ಹಿಂದೆ ಭಾರಿ ಅನುಮಾನಗಳಿದ್ದಾವೆ. ಕೇಂದ್ರ ಸರ್ಕಾರದಿಂದ ಯೂರಿಯಾ ವರ್ಗಾವಣೆ ಆಗುತ್ತೆ, ರಾಜ್ಯದ ಕೃಷಿ ಇಲಾಖೆಗೆ ಕೇಂದ್ರದಿಂದ ವರ್ಗಾವಣೆ ಆಗುತ್ತೆ, ಆ ಬಳಿಕ ಇಲಾಖೆಯೇ ರೈತರಿಗೆ ವಿತರಣೆ ಮಾಡಬೇಕು. ಹೀಗಿರುವಾಗ ಯೂರಿಯಾ ದಂಧೆಕೋರರ ಕೈ ಸೇರಿದ ಹೇಗೆ ಇದು? ಸರ್ಕಾರಿ ಅಧಿಕಾರಿಗಳೇ ಶಾಮೀಲಾಗಿರುವ ಬಗ್ಗೆ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಕಳೆದ ಕೆಲ ದಿನಗಳ ಹಿಂದೆ ಯೂರಿಯಾ ಅಭಾವದಿಂದ ಸಮಸ್ಯೆ ಉಂಟಾಗಿತ್ತು. ಪಾಪ ನಮ್ಮ ರೈತರೆಲ್ಲ ಬೆಳಗ್ಗೆ 3 ಗಂಟೆಗೆ ಬಂದು ದಿನಪೂರ್ತಿ ಕ್ಯೂ ಹಚ್ತಾ ಇದ್ರು, ಯೂರಿಯಾ ಸಿಗ್ತಾ ಇರಲಿಲ್ಲ. ಈಗ ನೋಡಿದ್ರೆ ಈ ಕಳ್ಳರು ಅಲ್ಲಿ ಎಲ್ಲ ದಾಸ್ತಾನು ಮಾಡಿ ತಮಿಳುನಾಡಿಗೆ ಮಾರಾಟ ಮಾಡ್ತಾಯಿದ್ರು. ಸುಮ್ಮನೆ ಬಿಡಬೇಡಿ, ಇದು ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕು. ಬರೀ ಅವನು ತಾಜೀರ್ ಖಾನಿನಲ್ಲ, ಅವನು ಅಷ್ಟೇ ಅಲ್ಲ, ಇದರ ಹಿಂದೆ ಯಾವನ ಅಧಿಕಾರಿಗಳಿದ್ದಾರೋ ಎಲ್ಲರ ಮೇಲೂ ಕೂಡ ಕ್ರಮ ಆಗಬೇಕು.